ಸೂಪರ್. ಎಲ್ಲರ ಎಂಟ್ರಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಅವರಿಗೆ ಟೈಟಲ್ ಕೊಟ್ಟಿದ್ದೀರಾ, ಅಭಿನಯ ಚತುರ ನೀನಾಸಂ ಸತೀಶ್, ಡೈರೆಕ್ಟರ್ ಮಹೇಶ್ ಕುಮಾರ್, ಈ ಥರ ಕೊಟ್ಟಿದ್ದೀರಲ್ಲ. ಅಲ್ಲಿ ರಚಿತಾರಾಮ್ ಅವ್ರು ಬಂದಾಗ ಒಂದು ಟೈಟಲ್ ನೋಡಿದೆ ನಾನು, ಬಹಳ ಖುಷಿ ಆಯಿತು ನನಗೆ. ಸ್ಯಾಂಡಲ್ವುಡ್ಸ್ ಲೇಡಿ ಸೂಪರ್ ಸ್ಟಾರ್ ಅಂತ. ಅಫ್ಕೋರ್ಸು ಸೌತ್ ಇಂಡಿಯನ್ ಲೇಡಿ ಸೂಪರ್ ಸ್ಟಾರ್ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ನಯನತಾರ ಅವ್ರ ಹೆಸರು ಹೇಳ್ತಾರೆ. ಈಗ ರಚಿತಾರಾಮ್ ಅವ್ರಿಗೆ ಅದು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಕಲ್ಟ್ ಸಿನಿಮಾ ಮೂಲಕ 1 ಕೋಟಿ ಸಂಭಾವನೆ ಪಡಿತಾ ಇರ್ತಕ್ಕಂತಹ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಅಂತ ಈಗ ಆಲ್ರೆಡಿ ಅವರು ಗುರ್ತಿಸ್ಕೊಂಡು ಬಿಟ್ಟಿದ್ದಾರೆ. ಖಂಡಿತ ಈ ಮಾತಲ್ಲಿ ಉತ್ಪ್ರೇಕ್ಷಣವಿಲ್ಲ. ಅವ್ರಿಗೆ ಸಲ್ಲಬೇಕಾದಂಥ ಅದು ಒಂದು ಡಿಕೇಡ್ ಹೀರೋಯಿನ್. ಅವರು ಒಂದೊಂದು 10 ವರ್ಷಗಳ ಕಾಲ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಇವತ್ತಿಗೂ ನಂಬರ್ 1 ಸ್ಥಾನದಲ್ಲಿರುವಂಥ ನಟಿಗೆ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಬೇಕು ಅಂತಲೇ ಅದನ್ನು ನಾನು ಇವಾಗ ಅದನ್ನು ರಿಜಿಸ್ಟ್ರ್ ಮಾಡಿರೋದು. ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್. ಇಲ್ಲಿ ತನಕ ಡಿಂಪಲ್ ಕ್ವೀನ್ ಆಗಿದ್ದರು. UK 2 ಇಂದ ಅವರು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಆಗ್ತಾರೆ. ಆ ಒಂದು ನಟಿಗೆ ಸಲ್ಲಿಸಬೇಕಾದಂಥ ಗೌರವ ಈ ಒಂದು ಟೈಟ್ಲಿಂದ ಆಗಲಿ ಅನ್ನೋದು. ಸೊ ನಯನತಾರ ಅವರು ಆ ಇಂಡಸ್ಟ್ರಿಯಲ್ಲಿ ಒಂದು ಡಿಕೇಡ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ, ಪೂರೈಸಿದ್ದಾರೆ. ಸೊ ಇಲ್ಲಿ ಒಬ್ಬ ನಟಿ ಆ ಥರ ತುಂಬ ಕಷ್ಟ ಸರ್. ಇವತ್ತು ಒಂದೆರಡು ವರ್ಷಕ್ಕೆ ಹೀರೋಯಿನ್ಗಳು ಹೊಟ್ಟೋಗ್ತಾರೆ. ಅಂಥದ್ರಲ್ಲೂ ಸರ್ವೈವಲಿಟಿ ಅವ್ರು ದೊಡ್ಡದಿದೆ, ಅವ್ರ ಸೇವೆ ದೊಡ್ಡದಿದೆ ಅಂತ ಹೇಳಿದ್ರೆ ಅವ್ರು ಫಸ್ಟ್ ಬೇಡ ಅಂತಲೇ ಹೇಳಿದ್ರು. ಬೇಡ ಮಹೇಶ್, ನನಗೆ ಯಾಕೆ ಅಂತ ಹೇಳಿದ್ರು. ಆಮೇಲೆ ನಿಮ್ಮಿಷ್ಟ ಮಹೇಶ್, ನೀವು ಏನು ಬೇಕಾದ್ರೆ ಯೋಚನೆ ಮಾಡಿ, ನಾವು ಫ್ಯಾನ್ಸ್ಗೆ ಡಿಂಪಲ್ ಕ್ವೀನ್ ಆಗೇ ಇರ್ತೀನಿ, ನಾನು ಇಂಡಸ್ಟ್ರಿಗೆ ಹೆಂಗೆ ಬೇಕು ಅಂತ ಹೇಳಿದಾಗ ಇಲ್ಲಿಂದ ಒಂದು 10 ವರ್ಷಗಳಾದ ನಂತರ ಅವ್ರಿಗೆ ಲೇಡೀಸ್ ಸೂಪರ್ ಸ್ಟಾರ್ ಅನ್ನೋದು ತುಂಬ ಸೂಕ್ತ. ಮತ್ತು ಅವ್ರಿಗೆ ಅದು ಸಲ್ಲಬೇಕಾದಂಥ ಟೈಟಲ್ ಅಂತ ಅನ್ಕೋತೀನಿ. ಅವರಿಗೆ ನೀವು ಈ ಥರ ಅಯೋಗ್ಯ ಸೀಕ್ವೆಲ್ ಮಾಡ್ತಿದ್ವಿ ಮೇಡಮ್ ಅಂದಾಗ ಎಷ್ಟು ಖುಷಿಪಟ್ಟರು? ಅವರ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ನಾನು ಒಂದು 4 ವರ್ಷದಿಂದ ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಮೇಡಮ್ ಮೋಸ್ಟ್ಲಿ ನಾನು ನೆಕ್ಸ್ಟ್ ಮಂತ್ ಬರ್ತೀನಿ, ಏನೋ ಒಂದು ಆಗ್ತಾ ಇದೆ ಅಂದಾಗ ಎಲ್ಲನೂ ಈ ಸಲ ಅಷ್ಟೇ ನಾನು ಕಲ್ಟ್ ಶೂಟಿಂಗಲ್ಲಿದ್ದೀನಿ ಅಂತ ಹೇಳಿದ್ರು. ಬರಲ್ಲ ಅಂದಕ್ಕೆ ಮಂಗ್ಳೂರಿಗೆ ಬಂದೆ. ನಾನು ಶೂಟಿಂಗ್ ಟೈಮಲ್ಲಿ ಹೋಗಿ ಮೀಟ್ ಮಾಡಿ ಕತೆ ಹೇಳಿದಾಗ ನಾನು ಅವ್ರ ಎದುರುಗಡೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಕತೆ ಇತ್ತು ಅಯೋಗ್ಯದು. ಎತ್ತಿ ಕೈ ಕೊಟ್ಟರು, ಹೋಗ್ರಿ ಮಹೇಶ್ ಗೆಲ್ತೀರಾ. ಎಸ್, ನನಗೆ ಹೆಂಗೆ ಇದನ್ನು ನೀವು ಸ್ಟಿಚ್ ಮಾಡಿದ್ದೀರಾ, 1ರಿಂದ 2ರಿಂದ ನಾನು ನೀವು ಬರೋ ತನಕನೂ ಹಾಗೇ ಇತ್ತು. ಬೆಳಗ್ಗೆನೂ ಎದ್ದಾಗ ಮಹೇಶ್ ಬಂದಿರೋ ಕತೆ ಕೇಳೋಕೋಬೇಕು, ಹೆಂಗೆ ಇದನ್ನು 2ನ ತೊಗೊಂಡು ಹೋಗಿದ್ದಾರೆ ಅನ್ನೋದಿತ್ತು. ಒಂದು ಬ್ಲಾಕ್ ಬಸ್ಟರ್ ಇಟ್ಟು ಸಿನಿಮಾ ನಿಮ್ಮ ಕೈಯಲ್ಲಿ ನೀವು ಸ್ಕ್ರಿಪ್ಟಲ್ಲಿ ತೋರಿಸ್ತಿದ್ದೀರಾ, ಎಕ್ಸಿಕ್ಯೂಟ್ ಮಾಡಿ ಅದನ್ನು. ನನ್ನ ಸಪೋರ್ಟ್ ಸದಾ ಇರುತ್ತೆ. ಇಲ್ಲ ಮೇಜರ್ ರಚಿತಾ ಮೇಡಮ್ ಆಗಲಿ, ನನ್ನ ಸತೀಶ್ ಸರ್ ಇಬ್ಬರು ನನಗೆ ತುಂಬ ಬೆನ್ನೆಲುಬಾಗಿ ನಿಂತಾರೆ ಈ ಸಿನಿಮಾ ಮಾಡೋಕ್ಕೆ. ನಂದು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಈ ಟೈಮಲ್ಲಿ ಸಾಥ್ ಕೊಡೋರು ಬೇಕಾಗಿತ್ತು. ಈ ಥರ ಒಂದು ಫ್ರೆಂಡ್ಲಿ ಆಗಿ ಡೇಟ್ಸ್ ಕೊಟ್ಟರು ನನಗೆ. ಇವತ್ತು ಅವರು ರಜನಿಕಾಂತ್ ಸಿನಿಮಾ ಮಾಡ್ತಾರೆ, ಕೂಲಿ. ಸತೀಶ್ ಸರ್ 2 ಸಿನಿಮಾ ಕೈಯಲ್ಲಿದೆ, ರಿಲೀಸ್ ಇದೆ, ಇಮಿಡಿಯೇಟ್ಲಿ ಡೇಟ್ ಬೇಕು. 11th ನಾನು ಶೂಟ್ ಅಂದಾಗ ಯಾರೂ ಸುಧಾ ಹಂಗೆ ಅಲ್ಲ, 1 ತಿಂಗಳಲ್ಲೆಲ್ಲ ಪ್ರೋಸೆಸ್ ಆಗಿರೋದಿದೆ, ಏನು 1 ವರ್ಷದಿಂದ ಪ್ಲ್ಯಾನಿಂಗ್ ಅಲ್ಲ. ಸೊ ನಮ್ಮ ಮುನೇಗೌಡರು ಸರ್ ಇಂಥ ಪರಿಚಯ ಆದ ತಕ್ಷಣ ಒಂದೇ ಸಲ ಕತೆ ಕೇಳಿದ್ದು. ಸ್ಟಾರ್ ಬಕ್ಸಲ್ಲಿ ಅವರು ಒಂದೇ ಸಲ ಕತೆ ಕೇಳಿದ್ದು, ಒಂದು ಲೈನ್ ಕೇಳಿದ್ರು, ಸರ್ ನನಗೆ ಗೊತ್ತಿಲ್ಲ ಅಯೋಗ್ಯ 2 ಅಂದ ತಕ್ಷಣ ನೀವು ಅಂದ ತಕ್ಷಣ ನನಗೆ ಒಂದೇ ಆಗಿದ್ದು. ನಾನು ಹಳ್ಳಿಯಿಂದ ಬಂದಂಥ ನಾನು ಸಿನಿಮಾ ನೋಡೋಕೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಬಂದ ತಕ್ಷಣ ನಾನು ಇದುವರೆಗೆ ಅವರು ಬಜೆಟ್ಗೆ ಕಾಂಪ್ರಮೈಸ್ ಇಲ್ಲ, ನನಗೆ ತೃಪ್ತಿ ಆಗೋ ಥರ ಪೇಮೆಂಟ್ ಕೊಟ್ಟಿದ್ದಾರೆ. ಸತೀಶ್ ಸರ್ಗಾಗಲಿ, ರಚಿತಾ ಮೇಡಮ್ಗಾಗಲಿ, ನನ್ನ ತಂಡಕ್ಕಾಗಲಿ, ಓಕೆನಾ. ಅವರು ಮುಕ್ತವಾಗಿ ನೋಡಿ, ಒಂದು ವೀಡಿಯೋಗೆ ಈ ಮಟ್ಟ ಖರ್ಚು ಮಾಡ್ತಾರೆ ಅಂದರೆ ಒಂದು ಸಿನಿಮಾ ಅವ್ರು ಎಷ್ಟು ಪ್ಯಾಷನ್ನಾಗಿ ಮುನೇಗೌಡರು ಸರ್ ಇದು ಮಾಡಿದ್ದಾರೆ ಅಂತ. ನಾನು ಅವ್ರು ಭುವನಂ ಗಗನಂ ನೋಡಿದಾಗೆ ಅಂದ್ಕೊಂಡೆ, ನಿಮ್ಗೆ ಇಷ್ಟೊಂದು ಪ್ಯಾಷನ್ ಇದೆಯಾ ಸರ್ ಅಂತ. ಸೊ ಅವ್ರಿಗೆ ಭುವನಂ ಗಗನಂ ಆದ ತಕ್ಷಣ ಅಯೋಗ್ಯ 2 ಅವ್ರಿಗೆ ಇನ್ನೊಂದು ಸಿನಿಮಾ ಅವ್ರಿಗೆ ಖುಷಿಯಿಂದ ಮಾಡ್ತಾಯಿದ್ದಾರೆ. ನಾನು ನನ್ನ ತಂಡದಿಂದ ಈ ಮುಖಾಂತರ, ನಾನು ಗ್ಯಾರಂಟಿ ನ್ಯೂಸ್ ಮುಖಾಂತರ ಮುನೇಗೌಡ ಸರ್ ಥ್ಯಾಂಕ್ ಯು. ಮತ್ತು ನಮ್ಮ ಟೀಮಿಗೆ ನೀವು ಬಂದು ಒಬ್ಬ ಅನ್ನದಾತರ ಒಂದು ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.